ಇದು ಕೇವಲ ಕಥೆಯಲ್ಲ, ಇದು ಕತ್ತಲೆಯೊಳಗಿಂದ ಹೊರಬರುವ ಸತ್ಯ. ರಾತ್ರಿ, ಸಮಯ ಸುಮಾರು 9:15. ಚಿಕ್ಕಮಗಳೂರು ಜಿಲ್ಲೆಯ ಕಾಡಿನ ಮಧ್ಯೆ ಹಾದು ಹೋಗುವ ಹಳೆಯ ಕಾಫಿ ಎಸ್ಟೇಟ್ ರಸ್ತೆ. ಮಂಜು ತುಂಬಿಕೊಂಡಿತ್ತು, ಮಳೆ ತುಂತುರು ಬೀಳುತ್ತಿತ್ತು. ಆ ದಾರಿಯಲ್ಲಿ ಆ ದಿನ ರವಿ ಒಬ್ಬನೇ ಬೈಕ್ನಲ್ಲಿ ಹೋಗ್ತಿದ್ದ. ಊರಿನವರು ಯಾವಾಗಲೂ ಹೇಳ್ತಿದ್ರು, ಸಂಜೆ 7 ಗಂಟೆ ಆದಮೇಲೆ ಆ ರಸ್ತೆಯಲ್ಲಿ ಹೋಗ್ಬೇಡ. ಆದರೆ ರವಿ ನಂಬಿರ್ಲಿಲ್ಲ. ಅವನಿಗೆ ಇದು ಒಂದು ಸಾಮಾನ್ಯ ರಸ್ತೆ ಅಂತಲೇ ಅನಿಸಿತ್ತು. ಅಷ್ಟರಲ್ಲಿ ಬೈಕ್ ಲೈಟ್ ಮುಂದೆ ಬಿಳಿ ಸೀರೆಯಲ್ಲಿರುವ ಒಬ್ಬ ಹುಡುಗಿ ಕಾಣಿಸಿಕೊಂಡ್ಳು. ರವಿ ತಕ್ಷಣ ಬ್ರೇಕ್ ಹಾಕಿದ. ಅವಳು ನಿಧಾನವಾಗಿ ತಲೆ ಎತ್ತಿ ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯ ಇರಲಿಲ್ಲ, ಆದರೆ ಏನೋ ವಿಚಿತ್ರ ಶಾಂತಿ ಇತ್ತು. ಅವಳು ಮೃದುವಾಗಿ ಕೇಳಿದ್ಲು, ಅಣ್ಣ, ಸ್ವಲ್ಪ ಲಿಫ್ಟ್ ಕೊಡ್ತೀರಾ? ಆ ಕ್ಷಣ ರವಿಗೆ ಅಸ್ವಸ್ಥತೆ ಅನಿಸಿತು. ಈ ಸಮಯದಲ್ಲಿ ಈ ಕಾಡಿನ ಮಧ್ಯೆ ಹುಡುಗಿ. ಆದರೆ ಅವನು ನಿರಾಕರಿಸಲಿಲ್ಲ. ಅವಳು ಬೈಕ್ ಮೇಲೆ ಕುಳಿತಳು. ಬೈಕ್ ಮುಂದೆ ಸಾಗಿತು. ರಸ್ತೆ ಇನ್ನಷ್ಟು ಕತ್ತಲಾಯಿತು. ಮಳೆ ಜೋರಾಯಿತು. ಅಷ್ಟರಲ್ಲಿ ರವಿ ಸೈಡ್ ಮಿರರ್ ನೋಡಿದ. ಅವಳ ಪ್ರತಿಬಿಂಬ ಮಿರರ್ನಲ್ಲಿರಲಿಲ್ಲ. ಹೃದಯ ಬಡಿತ ಸುಳ್ಳಾಯಿತು. ನಿಧಾನವಾಗಿ ಹಿಂತಿರುಗಿ ನೋಡಿದ. ಅವಳಿದ್ದಳು. ಮತ್ತೆ ಮಿರರ್ ನೋಡಿದ. ಇಲ್ಲ. ಈಗ ರವಿಗೆ ಭಯ ನಿಜವಾಗ್ಲೂ ಶುರುವಾಯಿತು. ಸ್ವಲ್ಪ ಹೊತ್ತಿನ ನಂತರ ಹುಡುಗಿ ನಿಧಾನವಾಗಿ ಕೇಳಿದ್ಲು, ಅಣ್ಣ, ನೀವು ಭಯ ಪಡ್ತಿದ್ದೀರಾ? ಅವಳ ಧ್ವನಿ ಮಾನವ ಧ್ವನಿ ಹೋಲಿಕೆಯಾಗಿರಲಿಲ್ಲ. ರವಿ ಏನೂ ಉತ್ತರ ಕೊಡಲಿಲ್ಲ. ಬೈಕ್ ವೇಗ ಹೆಚ್ಚಿಸಿದ. ಅಷ್ಟರಲ್ಲಿ ಹುಡುಗಿ ಹೇಳಿದ್ಲು, ಇಲ್ಲೇ ನಿಲ್ಲಿಸಿ. ಅದು ಸಂಪೂರ್ಣ ಕಾಡಿನ ಮಧ್ಯೆ. ಯಾವ ಮನೆ ಇಲ್ಲ, ಯಾವ ಬೆಳಕು ಇಲ್ಲ. ರವಿ ಬೈಕ್ ನಿಲ್ಲಿಸಿದ. ಅವಳು ಇಳಿದು ಒಂದು ಮಾತು ಹೇಳಿದ್ಲು, ಅಣ್ಣ, ನಾನೀ ರಸ್ತೆಯಲ್ಲಿ 3 ವರ್ಷ ಹಿಂದೆ ಸತ್ತೆ ಅಷ್ಟೇ. ಒಂದು ಕ್ಷಣ ಕಣ್ಣು ಮಿಟುಕಿಸಿದಷ್ಟರಲ್ಲಿ ಅವಳು ಮಾಯ. ಬೈಕ್ ಸ್ಟಾರ್ಟ್ ಆಗಲೇ ಇಲ್ಲ. ರವಿಯ ಕಿವಿಯಲ್ಲಿ ನಿಧಾನವಾದ ಧ್ವನಿ ಕೇಳಿಸಿತು, ಹಿಂತಿರುಗಿ ನೋಡಬೇಡ. ಆದರೆ ಭಯ ಅವನನ್ನು ಗೆದ್ದಿತು. ಅವನು ನೋಡಿದ. ಅವಳ ಮುಖ ಸಂಪೂರ್ಣ ಬದಲಾಗಿತ್ತು. ಕಣ್ಣುಗಳಿಂದ ರಕ್ತ ಹರಿಯುತ್ತಿತ್ತು. ಕಾಲುಗಳು ನೆಲಕ್ಕೆ ತಾಗಲೇ ಇಲ್ಲ. ಅವಳು ಕೂಗಿದಳು, ನನ್ನನ್ನು ಯಾರೂ ಮನೆಗೆ ತಲುಪಿಸಲಿಲ್ಲ. ಆ ಕ್ಷಣ ಬೈಕ್ ಸ್ವಯಂ ಸ್ಟಾರ್ಟ್ ಆಯಿತು. ರವಿ ತಿರುಗಿ ನೋಡದೆ ಪೂರ್ಣ ವೇಗದಲ್ಲಿ ಬೆಳಗ್ಗೆ ಅವನು ಊರಿಗೆ ತಲುಪಿದ. ಜ್ವರ, ನಡುಕ, ಮಾತೇ ಬರಲಿಲ್ಲ. ಊರಿನ ಹಿರಿಯರು ಹೇಳಿದ ಸತ್ಯ. 3 ವರ್ಷ ಹಿಂದೆ ಅದೇ ರಸ್ತೆಯಲ್ಲಿ ಒಬ್ಬ ಹುಡುಗಿ ಆಕ್ಸಿಡೆಂಟ್ ಆಗಿ ಸತ್ತಿದ್ದಳು. ಅಂದಿನಿಂದ ಮಳೆ ಬೀಳುವ ರಾತ್ರಿ ಅವಳು ಲಿಫ್ಟ್ ಕೇಳ್ತಾಳೆ. ಇಂದಿಗೂ ನೀವು ಆ ರಸ್ತೆಯಲ್ಲಿ ಹೋದ್ರೆ ಅವಳು ಕಾಣಿಸಬಹುದು. ಆದರೆ ನೆನಪಿರಲಿ, ನಿಲ್ಲಿಸಿದ್ರೆ ಮರಳಿ ಬರುವುದು ಖಚಿತ ಅಲ್ಲ.